ಬೆಳಿಗ್ಗೆ ಕೂಡ ಹೇಳ್ಕೊಂಡ್ರಿ ಸಮಸ್ಯೆ ಏನಾಗ್ತಿದೆ ಅಂತ. ಸಿಎಂ ಬಂದ್ರು ಬರ್ತಾರೆ ಏನೋ ಸಿಗುತ್ತೆ ಅಂತ ಭರವಸೆಯಲ್ಲಿದ್ರಿ. ಅವ್ರು ನೋಡಿದ್ರೆ ಬಸ್ಸಿಂದ ಇಳಿದೇ ಇಲ್ಲ. ಹೌದು, ಏನಂತೀರಾ? ಬಂದೇ ಇಲ್ಲ. ಏನು ಅಂದರೆ ಹೇಳೋದ್ರಂದ್ರೆ ಏನು ಹೇಳೋಕ್ಕಾಗಿಲ್ಲ. ಬಂದು ನೋಡಿದರೆ ನಾವು ಅಲ್ಲೇ ತೋರಿಸ್ತಾ ಇದ್ವಿ ಮನೆ ಹೆಂಗಿದೆ ಏನು ಅಂತ. ಒಳಗಡೆನೇ ಬಂದಿಲ್ಲ. AC ಬಸ್ಸಲ್ಲಿ ಬಂದು ಹೌದಾ ಹೌದಾ ಹಿಂಗೆ ಕುತ್ಕೊಂಡು ಹಿಂಗೆ ತಲೆ ಹಾಕ್ತಾ ಇದ್ದಾರೆ. ಏನು ಹೇಳಿಲ್ಲ. ಅವರು ಅಲ್ಲಿ ಪೊಲೀಸ್ ಅವರು ಹಿಂಗೆ ತಳ್ತಾ ಇದ್ದಾರೆ. ನಾವು ಏನಾದರೂ ಒಳಗಡೆ ಹೋಗಿ ಮಾತಾಡ್ಬೇಕು ತಾನೆ. ನಮ್ಮ ಇಷ್ಟು ಕಷ್ಟ ಇದೆ ಅದು ಹೇಳ್ಬೇಕು ತಾನೆ. ನಾವು ಕಷ್ಟ ಇರೋಕ್ಕೆ ತಾನೆ ಅವ್ರು ಬಂದಿರೋದು. ನಮ್ಮ ಹತ್ರ ಏನು ಮಾತಾಡಬೇಕು ಅಂತ ಬಂದೆ. ಹಂಗೆ ನಿಂತ್ಕೊಂಡು ಹಂಗೆ ಹೋಗ್ಬಿಟ್ರು. ಏನು ಹೇಳೋದು ನಾವು? ಅದೇ ನಾವೆಲ್ಲ ಊರಿಂದ ಊರಿಗೆ ಇಲ್ಲಿ ಬಂದಿದ್ದೀವಿ. ಆದರೆ ನಮಗೆ ಎಲ್ಲದಕ್ಕೂ ಕಷ್ಟ ಇದೆ. ಶೆಡ್ ಇದೆ ನಮಗೆ. ಅದು ಪ್ರತಿ ಒಂದು ನಿತ್ಯನೂ ಮಳೆ ಬಂದರೆ ಪ್ರಾಬ್ಲಮ್ ಆಗೋದೆ. ನಮಗೆ ಇಲ್ಲಿ ಒಂದು 20 ಶೆಡ್ ಇದೆ. ಅದು 20 ಶೆಡ್ನು ಹಂಗೆ ಆಗ್ತಾ ಇರೋದು. ಅದೇ ಸಿಗುತ್ತೆ ಅಂತ ನಾವು ಅದೇ ನಿರೀಕ್ಷೆಯಲ್ಲಿ ಇದ್ದೆವು. ಇವಾಗ ಅವರೇ ಏನು ಮಾತಾಡಲಿಲ್ಲ, ಏನಿಲ್ಲ, ಹಂಗೆ ಹೋಗ್ಬಿಟ್ರು. ನಾವು ಇಲ್ಲಿ ಬಂದು ಏನಾದರೂ ಕೇಳ್ತಾರ ಅಂತ ಕಾಯ್ಕೊಂಡೆವು. ಅಲ್ಲಿ ಹೋದ್ರೂ ಯಾರು ಮಾತಾಡೋಕ್ಕೆ ಕೊಡಲ್ಲ ನಮಗೆ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹಗ್ಗ ಹಾಕಿ ತಡೆದಿದ್ದಾರೆ. ಹೆಂಗೆ ಮಾತಾಡೋದು CM ಹತ್ರ ನಾವು ಹೇಳಿ? ಅದು ಪರಿಹಾರ ಹೆಂಗೆ ಕೊಡ್ತಾರೆ ಅವರು? ಚಿಕ್ಕ ಮಕ್ಕಳು ಇಟ್ಕೊಂಡು ನಾವು ಬೇರೆ ದೇಶದಿಂದ ಇಲ್ಲಿ ಬಂದು ಮಾಡ್ಕೊಂಡು ತಿಂತಾ ಇದ್ದೀವಿ. ನಾವೇನು ಬೇರೆ ದೇಶ ಅಂದರೆ ನಾವು ಕರ್ನಾಟಕದಲ್ಲಿ ಇದ್ದೋ ಬಂದಿದ್ದೀವಿ. ನಾವು ಗುಲ್ಬರ್ಗದವರು. ಸರಸ್ವತಿ ರೀ. ಬೆಳಿಗ್ಗೆ ಕೂಡ ಹೇಳ್ಕೊಂಡ್ರಿ ಸಮಸ್ಯೆ ಏನಾಗ್ತಿದೆ ಅಂತ. ಸಿಎಂ ಬಂದ್ರು ಬರ್ತಾರೆ ಏನೋ ಸಿಗುತ್ತೆ ಅಂತ ಭರವಸೆಯಲ್ಲಿದ್ರಿ. ಅವ್ರು ನೋಡಿದ್ರೆ ಬಸ್ಸಿಂದ ಇಳಿದೇ ಇಲ್ಲ. ಹೌದು, ಏನಂತೀರಾ? ಬಂದೇ ಇಲ್ಲ. ಏನು ಅಂದರೆ ಹೇಳೋದ್ರಂದ್ರೆ ಏನು ಹೇಳೋಕ್ಕಾಗಿಲ್ಲ. ಬಂದು ನೋಡಿದರೆ ನಾವು ಅಲ್ಲೇ ತೋರಿಸ್ತಾ ಇದ್ವಿ ಮನೆ ಹೆಂಗಿದೆ ಏನು ಅಂತ. ಒಳಗಡೆನೇ ಬಂದಿಲ್ಲ. ಬಸ್ಸಲ್ಲಿ ಬಂದು ಹೌದಾ ಹೌದಾ ಹಿಂಗೆ ಕುತ್ಕೊಂಡು ಹಿಂಗೆ ತಲೆ ಹಾಕ್ತಾ ಇದ್ದಾರೆ. ಏನು ಹೇಳಿಲ್ಲ. ಅವರು ಅಲ್ಲಿ ಪೊಲೀಸ್ ಅವರು ಹಿಂಗೆ ತಳ್ತಾ ಇದ್ದಾರೆ. ನಾವು ಏನಾದರೂ ಒಳಗಡೆ ಹೋಗಿ ಮಾತಾಡ್ಬೇಕು ತಾನೆ. ನಮ್ಮ ಇಷ್ಟು ಕಷ್ಟ ಇದೆ ಅದು ಹೇಳ್ಬೇಕು ತಾನೆ. ನಾವು ಕಷ್ಟ ಇರೋಕ್ಕೆ ತಾನೆ ಅವ್ರು ಬಂದಿರೋದು. ನಮ್ಮ ಹತ್ರ ಏನು ಮಾತಾಡಬೇಕು ಅಂತ ಬಂದೆ. ಹಂಗೆ ನಿಂತ್ಕೊಂಡು ಹಂಗೆ ಹೋಗ್ಬಿಟ್ರು. ಏನು ಹೇಳೋದು ನಾವು? ಅದೇ ನಾವೆಲ್ಲ ಊರಿಂದ ಊರಿಗೆ ಇಲ್ಲಿ ಬಂದಿದ್ದೀವಿ. ಆದರೆ ನಮಗೆ ಎಲ್ಲದಕ್ಕೂ ಕಷ್ಟ ಇದೆ. ಶೆಡ್ ಇದೆ ನಮಗೆ. ಅದು ಪ್ರತಿ ಒಂದು ನಿತ್ಯನೂ ಮಳೆ ಬಂದರೆ ಪ್ರಾಬ್ಲಮ್ ಆಗೋದೆ. ನಮಗೆ ಇಲ್ಲಿ ಒಂದು 20 ಶೆಡ್ ಇದೆ. ಅದು 20 ಶೆಡ್ನು ಹಂಗೆ ಆಗ್ತಾ ಇರೋದು. ಅದೇ ಸಿಗುತ್ತೆ ಅಂತ ನಾವು ಅದೇ ನಿರೀಕ್ಷೆಯಲ್ಲಿ ಇದ್ದೆವು. ಇವಾಗ ಅವರೇ ಏನು ಮಾತಾಡಲಿಲ್ಲ, ಏನಿಲ್ಲ, ಹಂಗೆ ಹೋಗ್ಬಿಟ್ರು. ನಾವು ಇಲ್ಲಿ ಬಂದು ಏನಾದರೂ ಕೇಳ್ತಾರ ಅಂತ ಕಾಯ್ಕೊಂಡೆವು. ಅಲ್ಲಿ ಹೋದ್ರೂ ಯಾರು ಮಾತಾಡೋಕ್ಕೆ ಕೊಡಲ್ಲ ನಮಗೆ. ಹಗ್ಗ ಹಾಕಿ ತಡೆದಿದ್ದಾರೆ. ಹೆಂಗೆ ಮಾತಾಡೋದು CM ಹತ್ರ ನಾವು ಹೇಳಿ? ಅದು ಪರಿಹಾರ ಹೆಂಗೆ ಕೊಡ್ತಾರೆ ಅವರು? ಚಿಕ್ಕ ಮಕ್ಕಳು ಇಟ್ಕೊಂಡು ನಾವು ಬೇರೆ ದೇಶದಿಂದ ಇಲ್ಲಿ ಬಂದು ಮಾಡ್ಕೊಂಡು ತಿಂತಾ ಇದ್ದೀವಿ. ನಾವೇನು ಬೇರೆ ದೇಶ ಅಂದರೆ ನಾವು ಕರ್ನಾಟಕದಲ್ಲಿ ಇದ್ದೋ ಬಂದಿದ್ದೀವಿ. ನಾವು ಗುಲ್ಬರ್ಗದವರು. ಸರಸ್ವತಿ ರೀ.